ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಗ್ರೂಪ್ ಡಿ 32,438 ಹುದ್ದೆಗಳು. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಸಾರಿ ಕಟ್ ಆಫ್ ಎಷ್ಟು ನಿಲ್ತದ, ಎಕ್ಸಾಮ್ ಯಾವಾಗ ಆಗ್ತದ, ಅದೇ ರೀತಿ 2013, 18, 19ರಲ್ಲಿ ಓಲ್ಡ್ ಕಟ್ ಆಫ್ ಎಷ್ಟಿತ್ತು, ಅದೇ ರೀತಿ ಈ ಸಾರಿ 2025ರಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು, ಹುಬ್ಬಳ್ಳಿ ಜೂನ್ಗೆ ಎಷ್ಟು ನಿಲ್ತದ, ಅದೇ ರೀತಿ ಚೆನ್ನೈ ಆಗಿರ್ಬೋದು, ಸಿಕಂದ್ರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆನೂ ಕೂಡ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ತಪ್ಪದೆ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲರೂ GK ಆಗಿರ್ಬೋದು, GKಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಟಾಪಿಕ್ ವೈಸ್ ಅತಿ ಹೆಚ್ಚು ಬಾರಿ ಕೇಳದ ಪ್ರಶ್ನೆಗಳು. ಇದು ನೃತ್ಯದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಯಾರ, ನದಿಗಳ ಮೇಲೆ, ಸರೋವರಗಳ ಮೇಲೆ, ಅದೇ ರೀತಿ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಟಾಪಿಕ್ಗೆ 15ರಿಂದ 20 ಪ್ರಶ್ನೆಗಳು ಇರ್ತವೆ. ಅದ್ರ ಜೊತೆಗೆ ಮತ್ತೆ ಒಟ್ಟು ಟೋಟಲ್ ಆಗಿ 1000 ಪ್ರಶ್ನೆಗಳು ರೀ. ಮತ್ತು ಇದರ ಜೊತೆಗೆ ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ, ಅದೇ ರೀತಿ ಪ್ರಾಚೀನ ಇತಿಹಾಸ, ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು. ಅದೇ ರೀತಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ 70% ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ ಕೈ ಬರೋದ ನೋಟ್ಸ್ ಇರ್ತದೆ. ಇದ್ರ ಜೊತೆಗೆ ನಿಮಗೆ RRB ಡಿ ಗ್ರೂಪ್ ಮತ್ತು SSC GD ALP ಅದೇ ರೀತಿ NTPCಗೆ ಸಂಬಂಧಿಸಿದ ಟೋಟಲ್ 50+ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಇದರ ಬೆಲೆ 300 ರೂಪಾಯಿ ಆಗಿತ್ತು. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನು ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೋಟ್ಸನ್ನು ನೀಡ್ತಾರೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸ್ಬೋದು. ಸ್ನೇಹಿತರೆ, ಈ ನೋಟ್ಸನ್ನು 200 ರೂಪಾಯಿಗೆ ನಿಮಗೇನಾದ್ರೂ ನೀಡಬೇಕಾಗಿತ್ತಪ್ಪ, ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ PDF ನೋಟ್ಸನ್ನು ನಿಮಗೆ ಕೊಡ್ತಾರೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ, ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳನ್ನ ಕೇಳಕತ್ತಿದ್ರೆ ಕಟ್ ಆಫ್ ಎಷ್ಟು ನಿಲ್ತದ. ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ, ಸ್ನೇಹಿತರೆ ಕಟ್ ಆಫನ್ನು ನೋಡಬೇಕಾದ್ರೆ ಲಾಸ್ಟ್ ಟೈಮ್ ಹುದ್ದೆಗಳನ್ನ ಕಂಪೇರ್ ಮಾಡಿ ಆಮೇಲೆ ಹೊಸದಾಗಿ ಕಟ್ ಆಫನ್ನು ನೋಡ್ಕೋಬೇಕಾಗ್ತದ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ದಾರೆ ಈ ಸಾರಿ ಕಟ್ ಆಫ್ ಎಷ್ಟು ನಿಲ್ತದ, ಓಲ್ಡ್ ಕಟ್ ಆಫ್ ಎಷ್ಟಿತ್ತು ಅಂತ ಟ್ಯಾಲಿ ಮಾಡಿ ಹೇಳ್ರಿ ಅಂತ ಹೇಳಕತ್ತಿದ್ದಾರೆ. ಸ್ನೇಹಿತರೆ, ಈ ಸಾರಿ ನಿಲ್ಲೋದು ಕಟ್ ಆಫ್ ಎಷ್ಟು, ಅದೇ ರೀತಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀವಿ. ಮೊದಲಿಗೆ ನಾವು ಓಲ್ಡ್ ಕಟ್ ಆಫನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, 2013ರಲ್ಲಿ ಒಮ್ಮೆ ರಿಕ್ವೈರ್ಮೆಂಟ್ ಆಗಿತ್ತು. ಆವಾಗ 45,000 ಹುದ್ದೆಗಳು ಖಾಲಿ ಇದ್ದವು ರೀ. 2013ರಾಗ ನೇಮಕಾತಿ ಆದಾಗ ಯಾವುದೇ ರೀತಿ ಸ್ಮಾರ್ಟ್ಫೋನ್ ಇದ್ದಿದ್ದಿಲ್ಲ ರೀ. ಸ್ಮಾರ್ಟ್ಫೋನ್ ಈಗ ಸ್ಟಾರ್ಟ್ ಆಗಿದ್ದು 2015-14 ಈಚೆಗೆ ಐತಲ್ಲ. ಸ್ನೇಹಿತರೆ, ಆಗ ಕರೆದಿದ್ದು 45,000. ಅಲ್ಲಿ ಜಾಸ್ತಿ ಏನೂ ಗೊತ್ತಿಲ್ಲ ಅಂದರೂ ಅಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 80 ಲಕ್ಷ ಆಗಿತ್ತು, ಹೌದಲ್ಲ. ಅದೇ ರೀತಿ ನಂತರ 2018ರಾಗ ಅರ್ಜಿ ಕರೆದಿದ್ರು 62,000 ಹುದ್ದೆ. ಆವಾಗ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,90,00,000. ಅದೇ ರೀತಿ ಈಗ 2019ರಲ್ಲಿ ನೇಮಕಾತಿ ಆಗಿತ್ತು, ಅದು 1,13,000. ಆವಾಗ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,15,00,000. ಹಾಗಿದ್ದರೆ ಇಲ್ಲಿಗೆ ಎಷ್ಟಿಗೆ ಗ್ಯಾಪ್ ಐತಿ, ಇಷ್ಟ ಯಾಕೆ ಅರ್ಜಿ ಸಲ್ಲಿಸಿದ್ರು? ಯಾಕಂದ್ರೆ ಲಾಸ್ಟ್ ಟೈಮ್ ಅರ್ಜಿ ಸಲ್ಲಿಸಿದವ್ರು ಇದ್ರೆ ಅರ್ಜಿ ಸಲ್ಲಿಸಿದವ್ರು ಏನು ಮಾಡಿರ್ತಾರೆ, ಎಕ್ಸಾಮ್ಗೆ ಹೋಗಿದ್ದಲ್ರಿ. ಅದ್ರ ಜೊತೆಗೆ ಎಲ್ಲ ಸ್ಟೇಟ್ದಾಗ ನೇಮಕಾತಿಗಳು ಸರಿಯಾಗಿ ಆಗ್ತಿದ್ವು ರೀ. ನಮ್ಮ ಕರ್ನಾಟಕನ ತೆಗೆದುಕೊಂಡು ಕೂಡ ಹೇಳ್ಬೋದು. ನಾವು ಕರ್ನಾಟಕದವ್ರನ್ನ ಕಡಿಮೆ ಅಂದರೂ ಇಲ್ಲರಿ, 4-5 ಲಕ್ಷ. ಅವಾಗಂದ್ರು 4-5 ಲಕ್ಷ ಅರ್ಜಿಯನ್ನು ಕಾಮನ್ನಾಗಿ ಬೀಳತ್ತಾವ್ರಿ. ಅದಕ್ಕಾಗಿ ಆಗ ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ನೇಮಕಾತಿ ನಡೀತಾ ಇದ್ದು, ಸಂಪೂರ್ಣವಾಗಿ ಏಕ ನಡೆಯಾಕತ್ತಿದ್ದು ರೀ. ಅವಾಗ ಗ್ರೂಪ್ ಡಿ ಹುದ್ದೆ ಅಂದ್ರೆ ಲಾಸ್ಟ್ ಬಿಡಪ್ಪ, ಇದು ಡಿ ದರ್ಜೆ ಗ್ರೂಪು ಯಾರು ಹೋಗ್ತಾರಂತೆ ಈ ರೀತಿ ಮಾಡಿ ಬಿಡ್ತಿದ್ರು. ಬಟ್ ಅದೇ ಈಗ 2025ರಲ್ಲಿ ಕರೆದಾರ. ಇದಕ್ಕೆ ಭರ್ಜರಿ ರೀ, ಯಾವುದು ನೇಮಕಾತಿ ಇಲ್ಲರಿ. ಈಗ ಕೊರೋನಾ ಬಂದ ಮೇಲಂತರೂ ನಮ್ಮ ಕರ್ನಾಟಕ ಆಗಿರ್ಬೋದು ಎಲ್ಲ ಸ್ಟೇಟ್ಗಳಿಗೂ ಸರಿಯಾಗಿ ನೇಮಕಾತಿ ಆಗಿಲ್ಲ. ಅದಕ್ಕಾಗಿ ಈಗ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೇವಲ 32,000 ಹುದ್ದೆ ಇದ್ದರೂ ಕೂಡ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,08,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಹಾಗಿದ್ದರೆ ಈ ಸಾರಿ ಒಂದು ಹುದ್ದೆಗೆ ಪಾಯಿಂಟ್ ಎಷ್ಟಿದೆ ಅಂತ ನೋಡಿದರೆ, ಸ್ನೇಹಿತರೆ 2013ರಲ್ಲಿ ಕರೆದ ಹುದ್ದೆಗೆ 177 ಪಾಯಿಂಟ್ ಇತ್ತು. 2018ರಲ್ಲಿ 302, 2019ರಲ್ಲಿ 110, ಅದೇ ರೀತಿ 2025ರಲ್ಲಿ ಅತಿ ಹೈಯೆಸ್ಟ್ ಸ್ನೇಹಿತರೆ 333 ಪಾಯಿಂಟ್ ಇರ್ತದೆ. ಇದು ಕೇವಲ ಒಂದು ಹುದ್ದೆಗೆ. ಇಲ್ಲಿ
ಜೂನ್ ವೈಸ್ ಅಥವಾ ವಲಯ ವೈಸ್ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಒಂದೊಂದು ಕಡೆ 300 ಬರುತ್ತೆ, ಒಂದೊಂದು ಕಡೆ 500 ಬರುತ್ತೆ, ಒಂದೊಂದು ಕಡೆ 1000 ಕೂಡ ಬರುವ ಸಾಧ್ಯತೆ ಇರ್ತದೆ ರೀ. ಒಂದೊಂದು ಕಡೆ 100 ಕೂಡ ಬರ್ಬೋದು. ಇಲ್ಲಿ ವಲಯದ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ಅದಕ್ಕಾಗಿ ಇಲ್ಲಿ ವಲಯದ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಹಾಗಿದ್ರೆ ಇದು ಬಂದು ಓಲ್ಡ್ ಆತ್ರಿ. ಇದೆಲ್ಲ ಇಷ್ಟು ಮಾಹಿತಿ ಸಿಕ್ಕ ಮೇಲೆ ನಾವು ಈ ಸಾರಿ ಕಟ್ ಆಫ್ ಎಷ್ಟು ನಿಲ್ತದಂತ ನೋಡ್ಬೋದು. ಯಾಕಂದ್ರೆ ಹಳೆಯದು ನೋಡ್ಲಾರ ಹೊಸದಂತರೂ ಹೇಳೋಕ್ಕಾಗಂಗಿಲ್ಲ ರೀ. ಅದಕ್ಕಾಗಿ ಹಳೆಯದು ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಅಂತೂ ಸಿಗ್ತಿ. ಈಗ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಕೂಡ ಈಗ ಆಲ್ರೆಡಿ ಅಫಿಷಿಯಲ್ ಆಗಿ ಬಂದಿದ್ರಿ. ಇದೆಲ್ಲ ಅಫಿಷಿಯಲ್ ಆಗಿ ಬಂದಿದ್ದು, ನಾಟ್ ಎಕ್ಸ್ಪೆಕ್ಟೆಡ್. ಇದು ಅಫಿಷಿಯಲ್ ಆಗಿ ನಿಮ್ದು ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಕೂಡ ಬಿಟ್ಟಿದ್ದಾರೆ. ಹಾಗಿದ್ರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಜನ ಅರ್ಜಿ ಸಲ್ಲಿಸ್ಯಾರಪ್ಪ ಅಂದ್ರೆ 2,75,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಕರ್ನಾಟಕಕ್ಕಾಗಿ ಅರ್ಜಿನ ಸಲ್ಲಿಸಿರ್ತಾರೆ. ಹಾಗಿದ್ರೆ ಕಟ್ ಆಫ್ ನೋಡೋದಾದ್ರೆ ನಾವು ಯಾವುದನ್ನು ನೋಡಿ ಈಗ ಟ್ಯಾಲಿ ಮಾಡ್ಬೇಕಪ್ಪ ಅಂದ್ರೆ 2013 ಭಾಳ ಹಿಂದಿಂದ ಆಯ್ತು ರೀ. 2018 ಹಿಂದಿನ ಆಯ್ತು. ನಾವೀಗ 2019 ಹಿಡಿದುಕೊಂಡು ನಾವು 2025ರಲ್ಲಿ ಎಷ್ಟು ಕಟ್ ಆಫ್ ನಿಲ್ತದೆ ಅಂದ್ರೆ ಲಾಸ್ಟ್ ಇಯರ್ದು ಈ ಇಯರ್ದು ಕಂಪೇರ್ ನೋಡ್ಕೊಂಡು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ತಂತ ನೋಡ್ಕೋಬೋದು. ಇಲ್ಲಿ ಪಾಯಿಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಟ್ ಆಫಿಗೆ. ಅದಕ್ಕಾಗಿ ಇದನ್ನು ನೋಡ್ಕೊಂಡ್ವಿ. ಸ್ನೇಹಿತರೆ, ಮೊದಲಿಗೆ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಜೂನ್ದು 2019ರಲ್ಲಿ ಕಟ್ ಆಫ್ ಎಷ್ಟು ನಿಲ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಜನರಲ್ ಕ್ಯಾಟಗರಿಗೆ 66, OBC ಅಭ್ಯರ್ಥಿಗಳಿಗೆ 60, EWS ಅಭ್ಯರ್ಥಿಗಳಿಗೆ 50, SC ಅಭ್ಯರ್ಥಿಗಳಿಗೆ 52, ST ಅಭ್ಯರ್ಥಿಗಳಿಗೆ 48 ನಿಂತಿತ್ತು ರೀ. PWD ಅಭ್ಯರ್ಥಿಗಳಿಗೆ 32, 35 ಈ ರೀತಿ ನಿಂತಿತ್ತು. ಕ್ಯಾಟಗರಿ ವೈಸ್ ಸ್ವಲ್ಪ ವೇರಿಯೇಷನ್ ಆಗಿತ್ತು ರೀ. ಬಟ್ ಈ ಸಾರಿ ಏನೇನಾಗಿದೆಪ್ಪ ಅಂದ್ರೆ ನಮ್ಮ ಹುಬ್ಬಳ್ಳಿ ಜೋನಿಗೆ ಇರೋದು 503 ಪೋಸ್ಟ್ಗಳು ಮಾತ್ರ. ಅದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನು ಬರ್ತಾರೆ. ಅದೇ ರೀತಿ ಮತ್ತೆ ನಿಮಗೆ ಉಳಿದ ಅಭ್ಯರ್ಥಿಗಳು ಬರ್ತಾರೆ. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಸಾರಿ ITI ಸ್ಟೂಡೆಂಟ್ಗಳು ನಿಮ್ಗೆ ಪಾಯಿಂಟ್ ಕೊಡಂಗಿಲ್ಲ ರೀ. ITI ಸ್ಟೂಡೆಂಟ್ಗಳು ಅದರಲ್ಲೂ ಅಪ್ರೆಂಟಿಸ್ ಆದ ಅಭ್ಯರ್ಥಿಗಳು ಅವರಿಗೆ ಅಂತೇಳಿ ಬೇರೆ ಪೋಸ್ಟ್ ಅದ. ಅವರಿಗೆ ಬೇರೆ ರೀತಿ ಕಟ್ ಆಫ್ ಇರ್ತದೆ, ನಿಮಗೆ ಬೇರೆ ರೀತಿ ಕಟ್ ಆಫ್ ಇರ್ತದೆ. ಇಲ್ಲಿ ಪ್ರತಿಯೊಂದು ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕಟ್ ಆಫ್ ಬೇರೆ ಇರ್ತದೆ, ಅಂಗವಿಕಲ ಅಭ್ಯರ್ಥಿ ಬೇರೆ. ಇದು ಫ್ರೆಷರ್ಸ್ ಅಭ್ಯರ್ಥಿ ಇದ್ರಿ. ಇದು ನಿಮಗೆ ಬೇಕಾಗಿದ್ದು ಜಾಸ್ತಿ ಜನ ಫ್ರೆಷರ್ಸ್ ಇರ್ತೀರಿ. ಉಳಿದಿದ್ದು ಮೀಸಲಾತಿಗೆ ಅನುಗುಣವಾಗಿ ಸ್ವಲ್ಪ ವೇರಿಯೇಷನ್ ಆಕಾವು. ಇದು ಲಾಸ್ಟ್ ಇಯರ್ ಕಟ್ ಆಫ್. ಹಾಗಿದ್ರೆ ಈ ಸಾರಿ 2025ರಲ್ಲಿ ಕಟ್ ಆಫ್ ಎಷ್ಟು ನಿಲ್ತದ ಸ್ನೇಹಿತರೆ? ಜನರಲ್ ಕ್ಯಾಟಗರಿಗೆ ನೀವೇನಾದರೂ ಆಯ್ಕೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರೂ 75+ ಸ್ಕೋರನ್ನು ಮಾಡಲೇಬೇಕು. ಐತಲ್ಲ, 75+ ರೀ. ಸ್ವಲ್ಪ ವೇರಿಯೇಷನು ಆಗ್ಬೋದು. ಯಾಕಪ್ಪ ಅಂದರೆ ಈ ಸಾರಿ ಇರೋದು 503 ಪೋಸ್ಟ್ ಬರೀ. ಈಗ ಇಲ್ಲಿ ಕಟ್ ಆಫ್ ಇಲ್ಲಿ ಪಾಯಿಂಟ್ ಕೂಡ 2,75,000 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಯಾರ. ಇಲ್ಲಿ ಮಿನಿಮಮ್ ಅಂದರೂ ನೀವು ಜನರಲ್ ಕ್ಯಾಟಗರಿಗೆ ಆಯ್ಕೆ ಆಗಬೇಕಪ್ಪ ಅಂದರೆ 75ರಿಂದ 80 ಸ್ಕೋರ್ ನಿಮ್ಮದು ಇರಲೇಬೇಕಾಗ್ತದೆ. ಐತಲ್ಲ. ಇನ್ನು ಅದೇ ರೀತಿ ಇಲ್ಲಿ OBC ಅಭ್ಯರ್ಥಿಗಳ ಲಾಸ್ಟ್ ಟೈಮ್ 60 ಇತ್ತು. ಬಟ್ ಈ ಸಾರಿ ಕಡಿಮೆ ಅಂದರೂ 72, 73 ಆದರೂ ಕೂಡ ಬರಬೇಕಾಗ್ತದೆ. ಅಂದರೆ 70+ ಆದರೂ ಕೂಡ ಕಟ್ ಆಫ್ ಇರಲೇಬೇಕಾಗ್ತದೆ. ಸ್ನೇಹಿತರಲ್ಲಿ 1:1 ಫಿಸಿಕಲ್ ರೇಟ್ ಬೇರೆ ಇರ್ತೈತಿ. ಅದೇ ರೀತಿ 1:1 ಹುದ್ದೆದ ಬೇರೆ ಇರ್ತೈತಿ. 1:1 ಇಲ್ಲಿ ಎಷ್ಟು ಫಿಸಿಕಲ್ಗೆ ಎಷ್ಟು ಕರೀತಾರಪ್ಪ, 1:5 ಅಥವಾ 8 ಕರೆಯುವ ಸಾಧ್ಯತೆ ಐತಿ, ಅಥವಾ 1:3 ಮಿನಿಮಮ್ ಅಂದರೂ 1:5 ಕರೀತಾರೆ ಎಲ್ಲ ಕಡೆ ನೋಡಿದ ಮಾಹಿತಿ ಪ್ರಕಾರ. ಇದು ಕೂಡ 1:5 ಕರೆದ್ರೆ ಇದಕ್ಕಿಂತ ಕಡಿಮೆ ಇರ್ತದೆ. ಬಟ್ ಇದು 1:1 ನಾವು ಹೇಳ್ತಾ ಇರೋದು. 1:5ಗೆ ಸ್ವಲ್ಪ ಕಡಿಮೆ ಇರ್ತದೆ ರೀ. 1:5 ಬೇರೆ, 1:1ಗೆ ಬೇರೆ ಇರ್ತದೆ. ಇದು ನಾವು ಹೇಳ್ತಾ ಇರೋದು 1:1ಗೆ. ಅದೇ ರೀತಿ EWS ಅಭ್ಯರ್ಥಿಗಳಿಗೂ ಕೂಡ ಕಡಿಮೆ ಅಂದರೂ ಕೂಡ 65, 66 ಮಟ್ಟ ಬರ್ತದೆ ರೀ. 67, 68 ಮಟ್ಟ ಕೂಡ ಬರ್ತದೆ. ಯಾಕಂದ್ರೆ ಮೊದಲ EWS ಅಭ್ಯರ್ಥಿಗಳು ಫಾರ್ಮನ್ನು ಹೇಗೆ ತೆಗೆಸೋದಂತ ಗೊತ್ತಿದ್ದಿಲ್ಲ ರೀ. ಬಟ್ ಈಗ ಎಲ್ಲ ನಾಲೆಜ್ ಇದು ಇಂಪ್ರೂವ್ ಆಗಿ ಎಲ್ಲರೂ ಕೂಡ EWS ಅಭ್ಯರ್ಥಿದು ಫಾರ್ಮನ್ನು ತೆಗ್ಸಾಕತ್ತಾರ. ಅದೇ ರೀತಿ SC ಅಭ್ಯರ್ಥಿಗಳು ಕೂಡ 70+ ಮಾಡಬೇಕು ರೀ. 68, 70 ಅಂತರೂ ಮಾಡಬೇಕು. ಅದೇ ರೀತಿ ST ಅಭ್ಯರ್ಥಿಗಳು ಮಾತ್ರ 1-2 ಕಡಿಮೆ ನಿಲ್ತದೆ ರೀ. ಅಂದ್ರೆ 66, 67, 68 ಮಟ್ಟ ಇವರು ನಿಲ್ಲುವ ಸಾಧ್ಯತೆ ಇರ್ತದೆ ರೀ. ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ರೀ, ನಾಟ್ ಫೈನಲ್. ಹಾಗಿದ್ದರೆ ನಾವು ಹುಬ್ಬಳ್ಳಿ ಜೋನ್ಗೆ ಆದರೆ ನಾವು ಮುಂಬೈ ಅರ್ಜಿ ಸಲ್ಲಿಸೀವಿ ರೀ, ಚೆನ್ನೈ ಸಲ್ಲಿಸೀವಿ, ಸಿಕಂದರಾಬಾದ್ ಸಲ್ಲಿಸೀವಿ. ನಮಗೆ ಎಷ್ಟು ಕಟ್ ಆಫ್ ನಿಲ್ತಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳತ್ತೀರಿ. ಸ್ನೇಹಿತರೆ, ನಿಮಗೂ ಕೂಡ ಯಾವುದೇ ಒಂದು ನೀವು ಜೂನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಮ್ಮ ದಕ್ಷಿಣ ಭಾರತದ ಕಡೆ ರೀ, ಉತ್ತರ ಭಾರತದ ಕಡೆ ಹೋದ್ರೆ ಅವ್ರ ಕಟ್ ಆಫ್ ಬೇರೆ ಇರ್ತದೆ ರೀ. ನಿಮ್ಗಿಂತ 5-10% ಜಾಸ್ತಿನೇ ಇರ್ತಾವೆ. ಅಲ್ಲಿ ಪಾಯಿಂಟ್ ಜಾಸ್ತಿ ಇರ್ತದೆ. ಅಲ್ಲಿ ಓದೋರು ಕೂಡ ನಮ್ಗಿಂತ ಅಲ್ಲಿ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪಾಯಿಂಟ್ ಮಾಡೋರು ಜಾಸ್ತಿ ರೀ. ಸ್ಟೇಟ್ ಗೌರ್ಮೆಂಟಿಗಿಂತ ಸೆಂಟ್ರಲ್ ಗೌರ್ಮೆಂಟಿಗೆ ಅಲ್ಲಿ ಪಾಯಿಂಟ್ ಜಾಸ್ತಿ ಇರ್ತದೆ ರೀ. ನೀವು ಯಾವುದೇ ಒಂದು ಜೂನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಿಮ್ಮದು 70+ ಸ್ಕೋರ್ ಕಡ್ಡಾಯವಾಗಿ ಆಗಲೇಬೇಕು ರೀ. ಅಂದ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಅನ್ನೋದು ಆಗ್ತದೆ.
ತಿಳಿತಲ್ಲ. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ. ಇನ್ನು ನೆಕ್ಸ್ಟ್ ಈಗ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಬಂತು, ಕಟಾಪ್ ಬಂತು, ನಮ್ಮದು ಎಕ್ಸಾಮ್ ಯಾವಾಗ ನಡೀತದ. ಈಗ ಆಲ್ರೆಡಿ ಒಂದು ಪೇಕ್ ಇದನ್ನು ಬಂದು ಕನ್ಫ್ಯೂಸ್ ಮಾಡ್ಕೊಂಡ್ರಿ ಸ್ನೇಹಿತರೆ. ನಿಮ್ಮದು ಎಕ್ಸಾಮ್ ಬಂದು ಸೆಪ್ಟೆಂಬರ್ ಕೊನೆಯ ವಾರದಾಗ ನಡಿಬೋದು ಸಾಧ್ಯತೆ ಇದ್ರಿ. ಸ್ಟಾರ್ಟ್ ಆಗೋದ್ರಿ. ಸ್ಟಾರ್ಟ್ ಆತಂದ್ರೆ ಮಿನಿಮಮ್ ಅಂದ್ರೆ 1 ಮಂತ್ ಅಥವಾ 45 ದಿವಸ ಆದರೂ ಕೂಡ ನಿಮ್ಮದು ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತೈತಿ. ಎಕ್ಸಾಮ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಪ್ಪ ಅಂದರೆ ನಿಮ್ಮದು ಜುಲೈ 26 ನಂತರ ಒಂದು ಕೋರ್ಟ್ ಕೇಸ್ದು ಹೈರಿಂಗ್ ಆಗ್ತದೆ. ಇದಾದ ನಂತರ ವಾದ ಪ್ರತಿವಾದಗಳು ಆಗ್ಬೇಕಂದ್ರೆ ಒಂದು ಹೈರಿಂಗ್ ಡೇಟ್ದಾಗ ಮುಗಿಯಂಗಿಲ್ಲ ರೀ. ಒಂದು 2 ರಿಂದ 3 ಜಗ್ತದ. ಹತ್ರ ಆಗಸ್ಟ್ 15 ನಂತರ ನಿಮ್ಮದು ಅಂತಿಮ ತೀರ್ಪು ಬಂದ್ರೆ ಅಥವಾ ಆಗಸ್ಟ್ 15 ಒಳಗೆ ಅಂತಿಮ ತೀರ್ಪು ಬಂದರೂ ಕೂಡ ನಿಮ್ಮದು ನೇಮಕಾತಿಗೆ ಸಂಬಂಧಿಸಿದ ಎಕ್ಸಾಮ್ ಯಾವಾಗ ಬರ್ತಪ್ಪ ಅಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದಾಗ ಬರ್ತದೆ ರೀ. ಸೆಪ್ಟೆಂಬರ್ ಕೊನೆಯ ವಾರದವರೆಗೂ ಇಲ್ಲಿ ಯಾವುದೇ ರೀತಿಯ ಡೇಟ್ಸ್ ಖಾಲಿ ಇಲ್ಲರಿ. ಈಗ ಆಲ್ರೆಡಿ ಗೊತ್ತಾಯ್ತು ನಿಮಗೆ NTPC ಗ್ರ್ಯಾಜುಯೇಟೆಡ್ದು ಎಕ್ಸಾಮ್ ನಡೀತದೆ. ಇದಾದಮೇಲೆ ಅಂಡರ್ ಗ್ರ್ಯಾಜುಯೇಟ್, ಇದಾದಮೇಲೆ CGL ಕೂಡ ನಡೀತಾವೆ. ಹಿಂಗೆ ಕಂಟಿನ್ಯೂ ಆಗಿರ್ತಾವೆ. ಸೆಪ್ಟೆಂಬರ್ದಾಗ ಕೊನೆಯ ವಾರದಾಗ ಖಾಲಿ ಇರ್ತದೆ. ಅವರು ಎಲ್ಲ ಎಕ್ಸಾಮ್ ಅಥಾರಿಟಿಗೆ, ಯಾಕಂದ್ರೆ ಈಗ ಆಲ್ರೆಡಿ ಎಕ್ಸಾಮ್ ಅಥಾರಿಟಿಗೆ ಹೇಳಿರಂಗಿಲ್ಲ ರೀ ಅವರು. ಇಲ್ಲಿ ಜುಲೈದಾಗ ಏನಿದೆ ಕೋರ್ಟ್ ತೀರ್ಪು ಬರ್ತಾರೆ. ಈ ಕೋರ್ಟ್ ತೀರ್ಪು ಬಂದ ನಂತರ ಅವರು ಎಕ್ಸಾಮ್ ಅಥಾರಿಟಿಗೆ ನಾವು ಎಕ್ಸಾಮನ್ನು ನಡೆಸ್ತೀವಿ, ನಮಗೆ ಡೇಟನ್ನು ಕೊಡ್ರಿ ಅಂತ ಕೇಳ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗಿ ಎಕ್ಸಾಮ್ ಡೇಟ್ ಇರ್ತದೆ. ನೀವು ಆಲ್ಮೋಸ್ಟ್ ಎಲ್ಲ ಸ್ಟಡಿ ಮಾಡಕತ್ತವರು ಸೆಪ್ಟೆಂಬರ್ ಅಕ್ಟೋಬರ್ ಅಂತೇಳಿ ಸ್ಟಡಿ ಮಾಡಿರಿ. ಅಂದ ಮಾತ್ರ ನಿಮ್ದು ಎಲ್ಲ ಸಿಲೆಬಸ್ ಕವರ್ ಆಗ್ತದೆ, ನಿಮ್ಗೆ ಓದೋಕ್ಕೂ ಕೂಡ ಈಸಿ ಆಗ್ತದೆ. ತಿಳಿತಲ್ಲ. ಇದು ಪಕ್ಕ ಅಲ್ರಿ, ಬಟ್ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ದಲ್ಲಿ ನಡೀತದೆ. ಇದರೊಳಗಂತೂ ನಡೆಯಲ್ರಿ, 100% ಬರ್ಕೊಡ್ತೀವಿ. ಓಕೆನಾ? ಓಕೆ ಸ್ನೇಹಿತರೆ ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ PDF ನೋಟ್ಸ್ ಕೂಡ ಸಿಗ್ತಾವೆ. ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.